ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಬೇಕರಿ ಸ್ಟೈಲಲ್ಲಿ ಮೋತಿಚೂರ್ ಲಡ್ಡನ್ನ ಯಾವ ರೀತಿ ಮಾಡೋದಂತಂದೇಳಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬೋದು. ಈ ರೀತಿ ನೀವು ಮಾಡಿಕೊಂಡ್ರೆ ಬೇಕರಿಗೆ ಹೋಗಿ ತರೋದನ್ನೇ ಬಿಡ್ತೀರಾ. ಅಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು. ಈ ಮೋತಿಚೂರ್ ಲಡ್ಡು ಮಾತ್ರ ಬಾಯಲ್ಲಿಟ್ಟರೆ ಹಾಗೇ ಕರಗ್ತಾ ಇರುತ್ತೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ನಾನು 1 ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ. 1 ಬೌಲಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಎಷ್ಟು ಬೇಕಾಗುತ್ತೆ ಅದು ನೋಡಿಕೊಂಡು ಹಾಕ್ಕೋಬೇಕು. ಇವಾಗ ನಾನು 1 ಬೌಲಷ್ಟು ತೊಗೊಂಡಿರೋದು ನೀರನ್ನು. ಲಾಸ್ಟಿಗೆ ಎಷ್ಟು ಉಳಿಯುತ್ತೆ 1 ಬೌಲಲ್ಲಿ ಅಂತ ನಾನು ತೋರಿಸ್ತೀನಿ. ಅಷ್ಟನ್ನು ನಾನು ನೀರನ್ನು ಯೂಸ್ ಮಾಡಿರೋದು. ಇವಾಗ ನೋಡಿ, ಇಷ್ಟಾದರೆ ಸಾಕು. ನಾನು 1 ಬೌಲಲ್ಲಿ ಇಷ್ಟು ನೀರು ಉಳಿಸಿದ್ದೀನಿ. ಇಷ್ಟು ಇರಬೇಕು ನೋಡಿ. ಬ್ಯಾಟರ್ ಕರೆಕ್ಟಾಗಿದೆ. ತುಂಬ ತೆಳ್ಳಗೆ ತುಂಬ ಗಟ್ಟಿಗೆ ಮಾಡ್ಕೋಬಾರ್ದು. ಇವಾಗ ಎಣ್ಣೆ ಕಾದಿದೆ ನೋಡಿ. ಇವಾಗ ಈ ರೀತಿ ಜಾಳ್ಗೆ ಇರುವಂಥ ಬೌಲನ್ನು ತೊಗೊಂಡು, ಅಥವಾ ನೀವು ಹಪ್ಪಳ, ಶಾಂಡ್ಗೆ ಅಥವಾ ಬಜ್ಜಿ ಕರಿಯುವಾಗ ಯೂಸ್ ಮಾಡುವಂಥ ಜಾಳ್ಗೆ ಇರುವಂಥ ಸೌಟನ್ನು ಸಹ ಯೂಸ್ ಮಾಡ್ಕೋಬೋದು. ಈ ರೀತಿ ಜಾಳ್ಗೆ ಇರುವಂಥ ಬೌಲ್ ಇಲ್ಲ ಅಂತಂದರೆ ಈ ರೀತಿ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಫ್ರೈ ಮಾಡಿ ತೊಗೊಳ್ಳಿ. ತುಂಬ ಕಪ್ಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬಾರ್ದು. ಒಂದು 30 ಸೆಕೆಂಡಿಗೆ ತೆಗಿಬೇಕು. ಇವಾಗ ನೋಡಿ, ಇನ್ನೊಂದು ಬ್ಯಾಚನ್ನು ಸಹ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಪೂರ್ತಿಯಾಗಿ ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ. 1 ಬೌಲಲ್ಲಿ ಇಷ್ಟು ರೆಡಿಯಾಗಿವೆ. ಇವಾಗ ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿ ತೊಗೋಬೇಕು. ನಾನು ಇವಾಗ ತೋರಿಸ್ತೀನಿ ನೋಡಿ. ಆ ರೀತಿ ಇರಬೇಕು. ತುಂಬ ಸಣ್ಣಗೆ ಇರಬಾರ್ದು. ನೀವು ಮೋತಿಚೂರ್ ಲಡ್ಡನ್ನು ತಿಂದಿರ್ತೀರಾ, ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಅದೇ ರೀತಿ ನೀವು ಪೌಡ್ರ್ ಮಾಡಿ ತೊಗೊಳ್ಳಿ ನೋಡಿ. ಈ ರೀತಿ ಇರಬೇಕು. ತರಿಯಾಗಿ ಇರಬೇಕು. ಇವಾಗ ನೋಡಿ, ನಾನು ಒಂದು ಕಡಾಯಿಗೆ 1 ಬೌಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ಅರ್ಧ ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅಷ್ಟು ಫುಡ್ ಕಲರ್ನ ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗಿ ಸ್ವಲ್ಪ ಗಟ್ಟಿ ಆಗಬೇಕು ಪಾಕ ನೋಡಿ. ಈ ರೀತಿ ಗಟ್ಟಿ ಆಗಬೇಕು. ಒಂದೇಳೆ ಪಾಕ ಮಾಡ್ಕೋಬಾರ್ದು. ಇವಾಗ ಪೌಡ್ರ್ ಮಾಡ್ಕೊಂಡಿರುವ ಮೋತಿಚೂರನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಣ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಇದನ್ನೇನು ನಾನು ಫ್ರೈ ಮಾಡಿ ಹಾಕ್ತಾಯಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಇದನ್ನು ಕುದಿಸ್ಬಾರ್ದು. ಜಾಸ್ತಿ ನೀವು ಕುದಿಸಿದರೆ ತುಂಬ ಹಾರ್ಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದರಲ್ಲಿರುವಂಥ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಮಾತ್ರ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ಇಷ್ಟ ಆದರೆ ಸಾಕು. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಆರಿದ ನಂತರ ಇದನ್ನು ನಾನು ಲಡ್ಡನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಈಸಿ. ಎಲ್ಲ ಲಡ್ಡುಕ್ಕಿಂತ ಮೋತಿಚೂರ್ ಲಡ್ಡು ಮಾಡೋದು ಮಾತ್ರ ತುಂಬಾ ಈಸಿ ನೋಡಿ. ಎಷ್ಟು ಕರೆಕ್ಟಾಗಿ ಬರ್ತಿದೆ ಅಂತ. ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಕರೆಕ್ಟಾಗಿ ಆಗಿದೆ. 1 ಬೌಲ್ ಕಡಲೆ ಹಿಟ್ಟಲ್ಲಿ 10 ಲಡ್ಡುಗಳು ರೆಡಿಯಾಗಿವೆ ನೋಡಿ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ. ನೀವು ಸಹ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನು ಮರಿಬೇಡಿ. ಕಡಿಮೆ ಖರ್ಚಿನಲ್ಲಿ ನೀವು ಸಹ ಮಾಡಿ ನೋಡಿ. ಪದೇ ಪದೇ ಇದೇ ರೀತಿ ನೀವು ಮೋತಿಚೂರ್ ಲಡ್ಡನ್ನ ಮಾಡ್ಕೊತಿರ್ತೀರ. ಅಷ್ಟು ಈಸಿ ಇದೆ ಮಾಡೋದು ಮಾತ್ರ. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.